ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬೆಳಗ್ಗೆ ಬೆಂಗಳೂರಿನಲ್ಲಿ ಈ ತ್ರಿವಳಿ ಹತ್ಯೆಯ ಪ್ರಕರಣ ಸದ್ದು ಮಾಡಿದೆ. ಜನ ಬೆಚ್ಚಿ ಬಿದ್ದಿದ್ದಾರೆ, ಈ ಭಾಗದ ಜನ. ಅದರಲ್ಲೂ ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆ ಸುಮ್ನಹಳ್ಳಿ ಫ್ಲೈಓವರ್ ದಾಟ್ಕೊಂಡು ಒಂಚೂರು ಮುಂದಕ್ಕೆ ಬಂದರೆ ಕೊಟ್ಟಿಗೆಪಾಳ್ಯ ಸಿಗುತ್ತೆ. ಆ ಕೊಟ್ಟಿಗೆಪಾಳ್ಯದ ಬಾಡಿಗೆ ಮನೆಯಲ್ಲಿದ್ದಂಥ 5 ಸದಸ್ಯರು, ಅದರಲ್ಲೊಬ್ಬ ಮಗ ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಿದ್ದ. ಇತ್ತೀಚೆಗೆ ಕೆಲಸ ಬಿಟ್ಬಿಟ್ಟು ಮನೇಲಿದ್ದ. ಸಹಜವಾಗಿ ಕೆಲಸ ಬಿಟ್ಟ ಮೇಲೆ ಮನೇಲಿ ಏನೇನಾಗುತ್ತೆ ಅನ್ನುವಂಥದ್ದು ನಿಮ್ಗೆ ಅರಿವಿರುತ್ತೆ ಕೆಲವರಿಗೆ. ಯಾವ ಕಾರಣಕ್ಕೆ ಈ ರೀತಿ ಕೃತ್ಯವನ್ನು ಮಾಡ್ದ, ಅದಾದಮೇಲೆ ಆತನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣವನ್ನು ಬಿಟ್ಟಿದ್ದಾನೆ. ಪಾಪ ಪರ್ಯಾಯ ಅಥವಾ ಪ್ರಾಯಶ್ಚಿತ ಅಂತ ಹೇಳ್ತೀವಲ್ಲ, ಅದಕ್ಕಲ್ಲ. ಬದಲಿಗೆ ಎಲ್ಲಿ ನನ್ನ ಪೊಲೀಸರು ಅರೆಸ್ಟ್ ಮಾಡಾಕ್ಬಿಟ್ಟು ಜೈಲಿಗೆ ಹಾಕ್ಬಿಟ್ಟಾರೋ, ಎಲ್ಲಿ ನನ್ನ ಸಮಾಜ ಏನನ್ಬಿಡುತ್ತೋ ಅನ್ನೋಂಥ ಭಯಕ್ಕೆ ಆ ರೀತಿ ಮಾಡಿದ್ದಾನೆ. ಏನಿದು ಘಟನೆ, ಯಾಕಾಯಿತು, ಎಲ್ಲವನ್ನೂ ಕೂಡ ವಿವರವಾಗಿ ನಾವು ನೋಡೋಣ. ಯಾಕೆ ಇತ್ತೀಚಿನ ಯುವಕರು, ಅದರಲ್ಲೂ 34 ವರ್ಷ ಅವನಿಗೆ ಇನ್ನೂ ಮದುವೆ ಆಗಿಲ್ಲ ಯುವಕ, ಇಂಥ ಯುವಕರು ಸ್ವಂತ ತಾಯಿನ, ಸ್ವಂತ ಅಜ್ಜಿನ, ಅಂದರೆ ತಾಯಿಯ ತಾಯಿ, ಆ ತಾಯಿಯ ಮಗ ಇರ್ತಾನಲ್ಲ, ಅಂದರೆ ಇವ್ರ ಮಾವ ಆಗಬೇಕು, ಸೋದ್ರ ಮಾವ, ಇವರ ಅಮ್ಮಂಗೆ ತಮ್ಮ ಆಗಬೇಕು, 3 ಜನನು ಮುಗಿಸಿದ್ದಾನೆ. ಅವ್ರ ತಂದೆ ಹೇಳ್ತಾ ಇದ್ರು ಮಾಧ್ಯಮಗಳ ಮುಂದೆ, ನಾನೇನಾದ್ರು ಇದ್ದಿದ್ರೆ ನನ್ನನ್ನು ಮುಗಿಸ್ಬಿಡ್ತಿದ್ನೇನೋ ಅಂತ ಆತಂಕ ಪಡ್ತಿದ್ದಾರೆ. ಯೂಶ್ವಲಿ ಹೊರಗಡೆ ಎಲ್ಲಾದರೂ ಹೋದಾಗ ಬೇರೆಯವರಿಂದ, ಅಪರಿಚಿತರಿಂದ ನಮ್ಮ ಪ್ರಾಣಕ್ಕೆ ಏನಾದರೂ ಭಯ ಇರುತ್ತಾ ಅನ್ನುವಂಥ ಒಂದು ಆತಂಕ ಇರುತ್ತೆ. ಇತ್ತೀಚಿನ ಘಟನೆಗಳನ್ನು ನೋಡ್ತಾ ಇದ್ರೆ ಮನೆ ಮಕ್ಕಳಿಂದನೇ, ಮನೆ ಜನರಿಂದನೇ ನಮ್ಮ ಜೀವಕ್ಕೆ ಅಪಾಯ ಬರುವಂಥ ಪರಿಸ್ಥಿತಿ ಆಗ್ತಾ ಇತ್ತಲ್ಲ ಇತ್ತೀಚಿನ ವಾತಾವರಣದಲ್ಲಿ, ಇತ್ತೀಚಿನ ಪರಿಸ್ಥಿತಿಯಲ್ಲಿ, ಇತ್ತೀಚಿನ ದಿನಗಳಲ್ಲಿ ಸೃಷ್ಟಿ ಆಗ್ತಾ ಇದೆ. ಸುಂಕದಕಟ್ಟೆ ಆಸುಪಾಸಿನಲ್ಲಿ ಇರ್ತಕ್ಕಂಥ ಕೊಟ್ಟಿಗೆಪಾಳ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಗೆ ಬರುತ್ತೆ. ನಿನ್ನೆ ರಾತ್ರಿ ಆರಾಮಾಗಿ ಊಟ ಮಾಡಿ ಎಲ್ಲರೂ ಕೂಡ ಮಲಗಿದ್ದಾರೆ. ಮೂಲತಃ ಇವರು ಕುಣಿಗಲ್ನ ಮಾಗಡಿಪಾಳ್ಯ ಅನ್ನುವಂಥ ಒಂದು ಗ್ರಾಮದವರು. ಅಲ್ಲಿಂದ ಇಲ್ಲಿಗೆ ಬಂದು ಬಾಡಿಗೆ ಮನೇಲಿ ವಾಸ ಆಗಿರ್ತಾರೆ. ಈ ಕೊಟ್ಟಿಗೆಪಾಳ್ಯದ ಗಣೇಶ ಟೆಂಪಲ್ ಇದೆಯಲ್ಲ, ಗಣೇಶ ಟೆಂಪಲ್ ಆಸುಪಾಸಿನಲ್ಲಿ ಇರ್ತಕ್ಕಂಥ ಬಾಡಿಗೆ ಮನೆಯಲ್ಲಿ ಜೀವನ ನಡೀತಾ ಇರುತ್ತೆ. ಮನೆಯ ಯಜಮಾನ ಬಂದು ಚಿಕ್ಕಣ್ಣ ಅಂತ, ಪಾಪ ಇಸ್ತ್ರಿ ಅಂಗಡಿ ಇಟ್ಕೊಂಡಿರ್ತಾರೆ, ಐರನ್ ಮಾಡೋ ಕೆಲಸ. ಅವ್ರಿಗೊಬ್ಬ ಮಗ ಪ್ರಶಾಂತ್ ಅಂತ, ಅವ್ರ ಹೆಂಡತಿ ಬಂದು ಮಂಗಳಮ್ಮ ಅಂತ. ಅವ್ರ ಹೆಂಡತಿಯ ತಾಯಿ ಅಂದರೆ ಚಿಕ್ಕಣ್ಣವ್ರಿಗೆ ಅತ್ತೆ ಆಗಬೇಕು, ಅವರು ನಂಜಮ್ಮ ಅಂತ. ಈ ಕಡೆ ಬಾಮೈದ ಅಂದರೆ ಈ ಪ್ರಶಾಂತ್ಗೆ, ಅಂದರೆ ಈ ಇನ್ಸಿಡೆಂಟಲ್ಲಿ ಕಾರಣ ಆಗಿದ್ದಾನಲ್ಲ, ಅವನಿಗೆ ಸೋದ್ರ ಮಾವ ಆಗಬೇಕು. ಅವ್ರಿಗೂ ಕೂಡ ಮದುವೆ ಆಗಿಲ್ಲ, ಪ್ರಶಾಂತ್ಗೂ ಕೂಡ ಮದುವೆ ಆಗಿಲ್ಲ. ಈ ಪ್ರಶಾಂತ್ ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ. ಅವ್ರ ತಾಯಿ ಮಂಗಳಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬಹುಶಃ ಈ ಸುಂಕದಕಟ್ಟೆ, ಈ ಮಾಗಡಿ ರೋಡು, ಈ ಕಾಮಾಕ್ಷಿಪಾಳ್ಯ ಸರೌಂಡಿಂಗಲ್ಲಿ ಇರೋರು ಗೊತ್ತಿರುತ್ತೆ. ಈ ಭಾಗದಲ್ಲಿ ಯಾಕೆ ಜಾಸ್ತಿ ಜನ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇರ್ತಾರೆ ಅಂತಂದ್ರೆ, ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಇಲ್ಲಿ ಗಾರ್ಮೆಂಟ್ಸ್ಗಳು, ಫ್ಯಾಕ್ಟ್ರಿಗಳು ಜಾಸ್ತಿ ಇರೋದ್ರಿಂದ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು 10,000ಕ್ಕೂ 15,000ಕ್ಕೂ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ರೀತಿಯ ಒಂದು ಫ್ಯಾಮಿಲಿ. ಚಿಕ್ಕಣ್ಣವರು ಪಾಪ ಏನು ಕೋಟಿ ದುಡಿತಿರ್ಲಿಲ್ಲ, ಐರನ್ ಬಾಕ್ಸ್ ಇಟ್ಕೊಂಡು, ಐರನ್ ಅಂಗಡಿ ಇಟ್ಕೊಂಡು, ಅವರು ಕೂಡ 100 ರೂಪಾಯಿ ದುಡ್ಕೊಂಡು ಮನೆಗೆ ಬರ್ತಿದ್ದಂಥವ್ರು. ಇತ್ತ ಅವ್ರ ಮಾವ ಈ ಇನ್ಸಿಡೆಂಟ್ನಲ್ಲಿ ಹತ್ಯೆಯಾಗಿರ್ತಕ್ಕಂಥವ್ರು ಪ್ಲಂಬಿಂಗ್ ಕೆಲಸ ಮಾಡ್ತಿದ್ದಂಥವ್ರು. ಮನೇಲಿ ಯಾವ್ದಾದ್ರು ಬಾತ್ರೂಮ್ದು ಅದು ಇದು ನಲ್ಲಿ ಕೆಟ್ಟೋಯ್ತು ಅವು ಇವು ಅಂತಂದಾಗ ಸರಿ ಮಾಡ್ತಿದ್ದಂಥದ್ದು. ಇನ್ನು ಪಾಪ ಅಜ್ಜಿ ಬಂದು ಮನೆ ಕೆಲಸ ಮಾಡ್ಕೊಂಡು ಇವ್ರಿಗೆ ಅಡುಗೆ ಪಡುಗೆ ಮಾಡ್ಕೊಂಡು ಇದ್ದಂಥ ಅಜ್ಜಿ. ಈ ಪ್ರಶಾಂತ್ ಕ್ಯಾಬ್ ಡ್ರೈವರ್ ಮಾಡ್ತಿದ್ನಲ್ಲ, ಇತ್ತೀಚೆಗೆ ಕೆಲಸನೂ ಕೂಡ ಬಿಟ್ಬಿಟ್ಟಿದ್ದಾನೆ, 1-1.5 ತಿಂಗಳಿಂದ. ಅದಾದಮೇಲೆ ಮನೇಲಿದ್ದಾನೆ. ಯೂಶ್ವಲಿ ನೀವು ಗಮನಿಸಿರ್ತೀರಿ ಎಲ್ಲ ಮನೆಗಳಲ್ಲೂ, ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನಾಗಿರುತ್ತೆ ಅಂತಂದರೆ, ವಯಸ್ಸಿಗೆ ಬಂದ ಮಕ್ಕಳು ಹೋಗಿ ದುಡಿಬೇಕು, ಮನೇಲಿ ಕೂತ್ಕೊಂಡ್ರೆ ಯಾವ ತಂದೆ ತಾಯಿನೂ ಕೂಡ ಸಹಿಸಲ್ಲ, ಜೊತೆಗೆ ಆತ್ಮಸಾಕ್ಷಿಯೂ ಕೂಡ ಒಪ್ಪಲ್ಲ. ಆದರೆ ಬಂಡ್ ಬಿದ್ದಿರ್ತಕ್ಕಂಥ ಮನಸ್ಸುಗಳಿಗೆ ಯಾವ ಆತ್ಮಸಾಕ್ಷಿ ಆಗಲಿ, ಯಾವ ಅಕ್ಕಪಕ್ಕದವ್ರು ಹೋಗಿಲಿ, ಮನೆಯವ್ರು ತಿದ್ದಿ ಹೇಳಿ ಬುದ್ಧಿ ಹೇಳಿ ಕೇಳೋದಿಲ್ಲ. ಅದೇ ರೀತಿ ಪ್ರಶಾಂತ್ ಮನೇಲಿದ್ದಾಗ ಅವಾಗ ಮನೆಯವ್ರು ಹೇಳಿದ್ದಾರೆ, ನೀನು ದುಡಿಯೋ ಮಗ, ವಯಸ್ಸಿಗೆ ಬಂದಿರೋ ಮಗ, ನಾಳೆ ಎಲ್ಲ ನಾಡು ನೀನು ಮದುವೆ ಮಾಡ್ಬೇಕು, ಈಗ ಮನೇಲಿ ಕೂತ್ಕೊಂಡ್ರೆ ಹೆಂಗಪ್ಪ ಅನ್ನುವಂಥದ್ದನ್ನು ಸ್ಟಾರ್ಟಿಂಗಲ್ಲಿ ಅರಿವು ಮೂಡಿಸಿರ್ತಾರೆ. ಅವ್ನು ಕೇಳಿರಲ್ಲ. ಹೋಗ್ತಾ 1 ತಿಂಗಳು ಮನೇಲೇ ಸೆಟ್ಲ್ ಆಗಿರ್ತಾನೆ. ತಿಂಡಿ, ಊಟ, ಕಾಫಿ, ಟೀ, ಅದು ಇದು ಎಲ್ಲ ಮನೇಲೆ ಆಗ್ತಾ ಇರುತ್ತೆ. ಅವಾಗ ಏನಾಗೈತೆ, ಊಟ ತಿಂಡಿ ವಿಚಾರಕ್ಕೆ ಸಣ್ಣ ಪುಟ್ಟ ಜಗಳ ಆಗೈತೆ. ಕುತ್ಕೊಂಡು ತಿನ್ನೋರು ಕುಡಿಕೆ ಒಂದು ಸಾಲಲ್ಲ ಅನ್ನೋಂಥ ಒಂದು ಗಾದೆ ಮಾತೈತಲ್ಲ, ಅದೇ ರೀತಿ ಅವ್ರ ಮನೇಲೂ ಕೂಡ ಪ್ರಸ್ತಾಪ ಆಗಿದೆ. ನಿನ್ನೆ ರಾತ್ರಿಯೂ ಕೂಡ ಎಲ್ಲರೂ ಕೂಡ ಊಟ ಮಾಡಿಬಿಟ್ಟು ಮಲಗಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಚಿಕ್ಕಣ್ಣವರು, ಅಂದರೆ ಮನೆ ಯಜಮಾನ, ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ದಾರಲ್ಲ, 6 ಗಂಟೆಗೆ ಹೊರಟಿದ್ದಾರೆ ಮನೆಯಿಂದ. ಹೊರಡೋಕ್ಕಿಂತ ಮುಂಚೆ ಅವರೆಲ್ಲರೂ ಕೂಡ ಆರಾಮಾಗಿ ಮಲಗಿದ್ದಾರೆ. ಬೆಳಗಿನ ಜಾವ 6 ಗಂಟೆ ಇವತ್ತು. ಅದಾದಮೇಲೆ ಅದೇ ಚಿಕ್ಕಣ್ಣವ್ರಿಗೆ 10 ಗಂಟೆಲಿ ಫೋನ್ ಬರುತ್ತೆ, ನಿಮ್ಮ ಮನೇಲಿ ಆಗಬಾರ್ದಂತ ಇನ್ಸಿಡೆಂಟ್ ಆಗೈತೆ, ಬನ್ನಿರಿ ಬೇಗ ಅಂತ. ಏನಾಯಿತು ಹಾಗಾದರೆ ಇನ್ಸಿಡೆಂಟು? ಯಾವ ಸಣ್ಣ ಪುಟ್ಟ ವಿಚಾರಗಳಿಗೆ ಪ್ರತಿದಿನವೂ ಕೂಡ ನಡೀತಾ ಇತ್ತು. ಬಹುಶಃ 8:15 ನಡೆದಿರ್ತಕ್ಕಂಥ ಇನ್ಸಿಡೆಂಟು. ನನಗನ್ಸುತ್ತೆ ಈ ಪ್ರಾಥಮಿಕ ವರದಿ ಪ್ರಕಾರ ಊಟ ತಿಂಡಿ ವಿಚಾರಕ್ಕೆ ಏನಾದರೂ ಈ ರೀತಿ ದುಷ್ಕೃತ್ಯಕ್ಕೆ ಕೈ ಹಾಕ್ಬಿಟ್ಟು ನಾವು ಇಂಥ ಪಾಪಿ ಮಕ್ಕಳು ಉಟ್ಬಿಟ್ಟಿದ್ದಾವೆ ನಮ್ಮ ಪ್ರಪಂಚದಲ್ಲಿ ಅಂತ ಅನಿಸುತ್ತೆ. 8:15 ಟೈಮ್ನಲ್ಲಿ ಸ್ವಂತ ತಾಯಿನ, ಸ್ವಂತ ಅಜ್ಜಿನ, ಈ ಫೋಟೋದಲ್ಲಿ ಗಮನಿಸ್ತಾ ಇದ್ರಲ್ಲ ನೀವು, ಒಂದು ಕಡೆ ಕೂತಿರ್ತಕ್ಕಂಥವ್ರು ಅವರಮ್ಮ, ಆ ಹೆಗ್ಲ ಮೇಲೆ ಕೈ ಹಾಕೊಂಡು ನಿಂತಿರ್ತಕ್ಕಂಥವ್ರು ಮಾವ, ಹೆಗ್ಲ ಮೇಲೆ ಕೈ ಹಾಕೊಂಡು ನಿಂತ್ಕೊಂಡವ್ರ ಪಾಪ ಅಮ್ಮ, ಅಜ್ಜಿ. ಇವನಿಗೆ ಆ ಇಬ್ರು ಹೆಗ್ಲ ಮೇಲೆ ಕೈ ಹಾಕೊಂಡು ನಿಂತಿರ್ತಕ್ಕಂಥವ್ರು ಅಮ್ಮ ಮಗ, ಅಂದರೆ ಅವನು ಸೋದ್ರ ಮಾವ, ಇವ್ರ ಅಮ್ಮನ ಸ್ವಂತ ತಮ್ಮ, ಎಲ್ಲರೂ ಒಟ್ಟಿಗೆ ಇದ್ದಂಥವ್ರು. ಅಮ್ಮನ್ನು ಅಜ್ಜಿನ ಬಾಗ್ಲಲ್ಲೇ ಮುಗಿಸ್ಬಿಟ್ಟಿದ್ದಾನೆ, ಚುಚ್ಚಿ ಬಾಗ್ಲಲ್ಲೇ ಬಿದ್ದೋಗಿದ್ದಾರೆ ಇಬ್ರು ಕೂಡ. ಮಾವನ್ನ ಒಳಗಡೆ ಹೋಗಿ ಮುಗಿಸಿದ್ದಾನೆ.
ಅದಾದಮೇಲೆ ಮನೆ ಓನರು ಮತ್ತು ಅಕ್ಕಪಕ್ಕದವ್ರು ನೋಡಿ ತಕ್ಷಣ ಏನು ಮಾಡಿದ್ದಾರೆ, ಬಂದು ಹೊರಗಡೆಯಿಂದ ಬಾಗಿಲು ಹಾಕೊಂಡಿರೋದ್ರಿಂದ ನಾನು ನೀನು ತಗ್ಲಾಕೊಂಡೆ, ನಾನು ನಿನ್ನ ಕತೆ ಮುಗಿಸ್ತಾರೆ ಅಂದರೆ ಎಸ್ಕೇಪ್ ಆಗೋದಕ್ಕೆ ಆಲ್ರೆಡಿ ರೆಡಿ ಇದ್ದವನು. ಆ ಸಂದರ್ಭದಲ್ಲಿ ಸ್ಥಳೀಯರು ಹಾಗೇನೆ ಮನೆ ಓನರ್ ಏನು ಮಾಡಿದ್ದಾರೆ, ತಕ್ಷಣ ಹೋಗಿ ಬಾಗಿಲು ಹಾಕೊಂಡು ಅವ್ರ ತಂದೆ ಚಿಕ್ಕಣ್ಣವರಿಗೆ ಹಾಗೇನೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರಿಂದ ಇನ್ನು ನನ್ನ ಕತೆ ಮುಗೀತಿ, ಇನ್ನು ನಾನು ಫಿಕ್ಸ್, ಇನ್ನು ಪರ್ಮನೆಂಟ್ ಜೈಲ್ ಆಗ್ಬಿಡ್ತೀನಿ ಅನ್ನೋ ಭಯದಲ್ಲಿ ತಾನೂ ಕೂಡ ನೇಣಿಗೆ ಕೊರಳೊಡಿದಾನೆ. ಅದಾದ್ಮೇಲೆ ಪೊಲೀಸರು ಬಂದು ಬಾಗಿಲು ತೆಗಿತಾರೆ. ಈ ಕಡೆ 2 ಬಾಡಿ, ಒಳಗಡೆ ಇನ್ನೊಂದು ಬಾಡಿ, ಈ ಕಡೆ ಇವನು. ಎಂಥ ಸಮಾಜದಲ್ಲಿ ಇದ್ದೀವಪ್ಪ ಅಂತ ಅನಿಸ್ತಾ ಇದೆ. ಅವ್ರ ತಂದೆ ಮಾತಾಡ್ತಾರೆ ಬಂದು, ಪಾಪ ಇಲ್ಲ ನಮ್ಮನೆ ಯಾವ ಜಗಳನೂ ಇಲ್ಲ, ಏನೂ ಇಲ್ಲ, ಸಣ್ಣ ಪುಟ್ಟ ಮಾಮೂಲಿ ಇರ್ತಾವಲ್ಲ ಆ ರೀತಿ. ಅಂದರೆ ಕೆಲವರು ಏನು ಅನ್ಕೊಂಡಿದ್ರು, ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಿರ್ಬೇಕು ಅನ್ನೋ ಯುವಕ, ಯಾವುದೋ ವಿಚಾರದಲ್ಲಿ ಏನೋ ತಲೆ ಕೆಡಿಸ್ಕೊಂಡಿರ್ಬೋದು, ಸೊ ಹಾಗಾಗಿ ಮೆಂಟಲಿ ಸರಿ ಇರಲಿಲ್ವೇನೋ, ಅಬ್ನಾರ್ಮಲ್ ಇದ್ನೇನೋ, ಆ ಕಾರಣದಿಂದ ಕೃತ್ಯ ಮಾಡಿದ್ದಾನೆ ಅಂತ ಅಕ್ಕಪಕ್ಕದವ್ರು ಆರೋಪಿಸ್ತಾ ಇದ್ರು. ಬಟ್ ಅವ್ರ ತಂದೆ ಏನು ಹೇಳ್ತಾರೆ ಅಂದರೆ, ಅಂಥದ್ದು ಇಲ್ಲ, ಅವ್ನು ಕರೆಕ್ಟಾಗೇ ಇದ್ದ, ಚೆನ್ನಾಗೇ ಇದ್ದ, ಅವನು ಮೆಂಟಲ್ ಆಗಿದ್ದ ಅಥವಾ ಮಾನಸಿಕವಾಗಿ ಸರಿ ಇಲ್ಲ ಅಂತಂದಿದ್ರೆ, ಸರಿಯಾಗಿ ಬುದ್ಧಿ ತಿಳುವಳಿಕೆ ಇರಲಿಲ್ಲ ಅಂತಂದ್ರೆ ಕ್ಯಾಬ್ ಡ್ರೈವರ್ ಕೆಲಸ ಹೆಂಗೆ ಮಾಡ್ತಿದ್ದ, ಬಾಡಿಗೆಗೆ ಎಲ್ಲೆಲ್ಲೋ ದೂರಕ್ಕೆಲ್ಲ ಹೋಗಿ ಬರ್ತಿದ್ದ, ಅದೆಲ್ಲ ಚೆನ್ನಾಗೇ ಮಾಡ್ತಿದ್ದ. ಬಟ್ ಆ ಥರ ಏನಿಲ್ಲ, ಬಟ್ ನಾನೇನಾರ ಮನೇಲಿ ಇದ್ದರೆ ನನ್ನನ್ನು ಮುಗಿಸ್ಬಿಡ್ತಿದ್ದೆ ನನ್ನ ಮಗ ಅಂತ ಪಾಪ ಆತಂಕವನ್ನು ವ್ಯಕ್ತಪಡಿಸಿದ್ರು. ಏನಿಲ್ಲ ಅಂತಂದ್ರೆ ಅವ್ರ ವಯಸ್ಸು 60 ಮೇಲೆ ದಾಟೈತೆ ಚಿಕ್ಕಣ್ಣವ್ರದ್ದು. ಇವನು 34 ವರ್ಷದ ಮಗ ಇವನು. ಸೊ ಪಾಪ ಸಂಬಂಧಿಕರು ಅವರು ಇವರೆಲ್ಲ ಗೋಳಾಡ್ತಾ ಇದ್ದಾರೆ. ಇನ್ನೇನು ಆ ಚಿಕ್ಕಣ್ಣವ್ರಿಗೆ ಇನ್ನು ಯಾರು ದಿಕ್ಕು, ಯಾರು ಆಸರೆ? ಅವ್ರು ಬೆಳಗ್ಗೆ 6 ಗಂಟೆಗೆ ಹೋಗಿ ಇನ್ಮೇಲೆ ಯಾಕೆ ದುಡಿಬೇಕು ಅಂತ ಅನ್ಸುತ್ತೆ. ಹೆಂಡತಿನೂ ಇಲ್ಲ, ಮಗನೂ ಇಲ್ಲ, ಅತ್ತೆನೂ ಇಲ್ಲ, ಬಾಮೈದನೂ ಇಲ್ಲ, ಯಾರೂ ಇಲ್ಲ. ಒಂಥರ ಅನಾಥ ಆಗೋದ್ರು ಆ ಚಿಕ್ಕಣ್ಣ ಅಂತ ಅನ್ಸುತ್ತೆ. ಸೊ ನನ್ನ ಒಪಿನಿಯನ್ ಅಥವಾ ನನ್ನ ಇತ್ತೀಚಿನ ಈ ಸಮಾಜವನ್ನು ನೋಡ್ತಾ ಇದ್ರೆ ನಮ್ಗೆ ಅನ್ನಿಸ್ತಾ ಇರೋದೇನು ಅಂತಂದ್ರೆ, ಒಂದು ಯುವಕರಿಗೆ ನಮ್ಮ ಕಾನೂನಿನ ಬಗ್ಗೆ ಅರಿವಿರಲ್ಲ. ಕಾನೂನು ಪಕ್ಕಕ್ಕಿಡಿ ಪರವಾಗಿಲ್ಲ, ಕುಟುಂಬದವ್ರ ಬಗ್ಗೆ ಒಂದು ಕಾಳಜಿ ಬೇಡವಾ? ತಮ್ಮವರು ನನ್ನವರು ಅನ್ನುವಂಥ ಒಂದು ಸಣ್ಣ ಪ್ರೀತಿ ಬೇಡವಾ? ವಿಶ್ವಾಸ ಬೇಡವಾ? ಸ್ವಂತ ತಾಯಿನ ಚುಚ್ಚಿ ಸಾಯಿಸ್ತಾನೆ ಅಂತಂದ್ರೆ, ಅಜ್ಜಿನ ಎತ್ತಾಡಿಸಿರ್ತಕ್ಕಂಥ ಅಜ್ಜಿ, ಒಂದು ತಿಕ್ಕ ಮಕ್ಕ ತೊಳು ಸಾಕಿರ್ತಕ್ಕಂಥ ಅಜ್ಜಿ, ಆ ಅಜ್ಜಿನೂ ಕೂಡ ಬಿಡಲ್ಲ ಅಂತಂದ್ರೆ, ಇನ್ನು ಸೋದ್ರು ಮಾವ ಅವ್ರನ್ನೂ ಕೂಡ ಬಿಡಲ್ಲ. ಇನ್ನು ಆ ತಂದೆ ನಾನಿದ್ರೆ ನನ್ನ ಮುಗಿಸ್ಬಿಡ್ತಿದ್ದ ಅಂತಂದ್ರೆ, ಈ ಎಂಥ ಮಕ್ಕಳಪ್ಪ ಇವರೆಲ್ಲ. ಪ್ರಾಯಶ್ಚಿತ್ತಕ್ಕೋಸ್ಕರ ಅವ್ನು ಮಾಡ್ಕೊಂಡಿಲ್ಲ ಆ ಥರ ಕೃತ್ಯನ, ಅವನು ಭಯದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇಂಥ ಮಕ್ಕಳು ಭೂಮಿಗೆ ಹುಟ್ಟಲೇಬಾರ್ದು. ಯಾವ ತಂದೆ ತಾಯಿಗಲ್ಲ, ಯಾವ ಸಮಾಜಕ್ಕೂ ಕೂಡ ಇಂಥ ಮಕ್ಕಳಂತೂ ಬರಲೇಬಾರ್ದು ಭೂಮಿಗೆ. ಒಂದು ಏನಾಗಿರುತ್ತೆ ಅಂತಂದ್ರೆ, ಇತ್ತೀಚಿನ ಯುವಕರು ಈ ಮಾದಕ ವಸ್ತುಗಳ ಚಟ ಇರುತ್ತೆ. ಒಂದು ಆ ಮಾದಕ ವಸ್ತುಗಳ ಚಟಕ್ಕೇನೋ ಅವಾಗ ದುಡ್ಡು ಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಕಲ್ತ್ಬಿಟ್ಟಿರ್ತಾರೆ, ದುಡ್ಡು ಪೂರೈಸೋದಕ್ಕೆ ಆಗ್ತಾ ಇರಲ್ಲ, ಸಾಲ ಸೂಲ ಮಾಡ್ಕೊಂಡಿರ್ತಾರೆ. ಅದು ಲಿಮಿಟ್ ಕ್ರಾಸ್ ಆಯಿತು ಅಂತಂದರೆ ಸಾಲ ಸೂಲ ಕೊಡೋರು ಯಾರು ಇರಲ್ಲ. ಕೊನೆಗೆ ಇವರಿಗೆ ಒಂಥರ ರಿಸರ್ವ್ ಬ್ಯಾಂಕ್ ಯಾರು ಅಂತಂದರೆ ಫ್ಯಾಮಿಲಿಯವರು. ಎದುರಿಸೋದು, ಬೆದರಿಸೋದು, ಅಪ್ಪ ಅಮ್ಮನ್ನ ಹೊಡಿಯೋದು, ಅಥವಾ ತನ್ನ ಫ್ಯಾಮಿಲಿಯಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ಕಿತ್ಕೊಳ್ಳೋದು, ಈ ಥರ ಶೋಕಿ ಮಾಡೋಂಥ ಒಂದು ಚಟ ಇರುತ್ತೆ ಕೆಲವು ಹುಡುಗರುಗಳಿಗೆ. ಈ ಇನ್ಸಿಡೆಂಟ್ನಲ್ಲಿ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾವ ಕಾರಣ ಅಂತ. ಸೊ ಆ ಮನೆಯವರು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ, ಬೆಂಬಲ ಕೊಡಲಿಲ್ಲ ಅಂತಂದಾಗ ಏನು ಮಾಡ್ತಾರೆ, ತನ್ನ ಮನೆಯವ್ರನ್ನೂ ಕೂಡ ಮುಗಿಸೋದಕ್ಕೆ ಹುಡುಗರುಗಳು ರೆಡಿ ಆಗಿರ್ತಾರೆ. ಕಾರಣ ಏನು ಅಂತಂದರೆ, ಮಾದಕ ವಸ್ತುಗಳು ತಲೆಗೆ ಹೋಗಿ ಅಡಿಕ್ಟ್ ಆಗಿಬಿಟ್ಟಿರ್ತವೆ. ಅದರಿಂದ ಹೊರಗಡೆ ಬರೋಕ್ಕಾಗದೆ ಮೇಲಕ್ಕೆ ಹೋಗುವಂಥ ಪ್ಲಾನ್. ಇನ್ನು ಎರಡನೇದೇನು ಅಂತಂದರೆ, ಸರಿಯಾದಂಥ ಶಿಕ್ಷಣ ಇರೋದಿಲ್ಲ ಇವುಗಳಿಗೆ. ಅಪ್ಪ ಅಮ್ಮ ಸರಿಯಾಗಿ ಕುಂಟ್ಕಾಲ್ ಹೊಡೆದು ಬುದ್ಧಿ ಕಲಿಸಿದ್ರೆ ಚಿಕ್ಕದ್ರಿಂದನೂ ಕೂಡ ಸರಿಯಾಗಿರ್ತಿದ್ರೇನೋ. ಬಟ್ ಅವಾಗ ಬಿಟ್ಬಿಟ್ಟಿರ್ತಾರೆ, ಹೊರಗಡೆ ಫ್ರೀಡಮ್ ಆಗಿ ಸುತ್ತಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಟ್ಟಿರ್ತಾರೆ. ಸೊ ಯಾವ ಭಯ ಭಕ್ತಿ ಯಾವೂ ಕೂಡ ಇರಲ್ಲ, ಕಾನೂನು ಮೇಲೂ ಇರಲ್ಲ, ಸಮಾಜದ ಮೇಲೂ ಇರಲ್ಲ, ಮನೆಯವ್ರ ಮೇಲಂತೂ ಇಲ್ಲವೇ ಇಲ್ಲ. ಸೊ ಈ ಇನ್ಸಿಡೆಂಟ್ನ ನೋಡ್ತಾ ಇದ್ರೆ ಯಾವ ತಂದೆ ತಾಯಿಗಳಿಗಾದ್ರೂ ಅಷ್ಟೇ, ನಮ್ಮ ಮಕ್ಕಳಿಂದ ನಾವೇ ಈ ಥರ ಅಂತ್ಯ ಆಗ್ಬಿಡ್ತೀವ ಅನ್ನೋ ಒಂದು ಭಯ ಸೃಷ್ಟಿಯಾಗೈತೆ. ನಾನೀಗ ರೆಕಾರ್ಡಿಂಗ್ ಮಾಡ್ತಿರ್ತಕ್ಕಂಥ ಸ್ಟುಡಿಯೋಯಿಂದ ಏನಿಲ್ಲ ಅಂದರೂ ಒಂದು 5 ರಿಂದ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್. ಬೆಂಗಳೂರು ಸಾಕಷ್ಟು ವಿಚಾರಗಳಿಗೆ ಫೇಮಸ್ಸು, ಬಟ್ ಇಂಥ ಕುಖ್ಯಾತಿಗಳಿಗೆ ಫೇಮಸ್ ಆಗಬಾರ್ದು. ಇಂಥ ಕುಖ್ಯಾತಿಗಳನ್ನು ಯಾರು ಕೂಡ ಆದರ್ಶವಾಗಿ ಅಥವಾ ಇದನ್ನು ಏನಂತಾರೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ನಾಳೆ ದಿನ ಈ ಥರ ಮಾಡ್ಬೋದು ಅಂತ ಅನ್ಕೊಳ್ಳೋಕ್ಕಂತೂ ದಯವಿಟ್ಟು ಹೋಗ್ಬಿಡಿ. ಕಾನೂನು ಇಂಥವ್ರಿಗೆ ಸರಿಯಾದಂಥ ಶಿಕ್ಷೆ ಕೊಡಬೇಕಿತ್ತು, ಬಟ್ ವಿಧಿ ಅವ್ನ ಕೈಯಾರೆ ಅವನಿಗೆ ಶಿಕ್ಷೆ ಕೊಡ್ಸೈತೆ. ಒಟ್ಟಾರೆಯಾಗಿ 3 ಜೀವಗಳ ದುರಂತ ಅಂತ್ಯ ಆಯ್ತಲ್ಲ. ಇವನಿಗೆ ಇಟ್ಟು ಬೇಯಿಸಾಗ್ತಿದ್ದವರು, ಪ್ರತಿದಿನ ಇವನು ಎತ್ತಾಡಿಸಿದವರು, ಇವನಿಗೆ ಸ್ನಾನ ಮಾಡಿಸಿದವರು ಎಲ್ಲರನ್ನೂ ಕೂಡ ಮುಗಿಸಿ ತಾನು ಕೂಡ ಹೋಗ್ಬಿಟ್ಟ. ಒಟ್ಟಾರೆಯಾಗಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೊನೆಯದಾಗಿ ಒಂದೇ ಒಂದು ಮನವಿ, ನಿಮ್ಗಳ ಕೈಲಿ ಈ ಸಣ್ಣ ಪುಟ್ಟ ಮಾದಕ ಚಟಗಳಿಗೆ ದಾಸರಾಗ್ಬಿಟ್ಟಿರ್ತೀರಿ, ಅದರಿಂದ ಹೊರಗಡೆ ಬರೋದಕ್ಕಾಗಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕೇಂದ್ರಗಳು ಓಪನ್ ಆಗಿವೆ, ದಯವಿಟ್ಟು ಹೋಗಿ ಸೇರ್ಕೊಳ್ಳಿ. ಅದಕ್ಕೆ ದುಡ್ಡು ಬೇಕು, ಹೌದು, ಅದನ್ನ ನೀವು ಬಿಡಬೇಕು. ಅದು ಹೋಗೋದಕ್ಕಿಂತ ಮೊದಲು ನಿಮ್ಮ ಮನ್ಸೈತಲ್ಲ, ಮನ್ಸಿದ್ರೆ ಮಾರ್ಗ, ದೊಡ್ಡ ಮನ್ಸು ಮಾಡಿ ದಯವಿಟ್ಟು ಅದನ್ನು ಬಿಟ್ಬಿಡಿ. ಅಲ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ಬಿಡೋದಕ್ಕಿಂತ ಸ್ವಂತವಾಗಿ ಬಿಡ್ಬೋದು. ಬದುಕರೋ ಅಕ್ಕಪಕ್ಕದವ್ರು ನೋಡಿ, ನಿಮ್ಮ ಸಂಬಂಧಿಕರು ನೋಡಿ ಬದುಕರೋ, ಆಳ್ ಬಿದ್ದು ಸಾಯ್ಬೇಡಿ ಅಂತ ಅವಾಗ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಹಿರಿಯರು, ನಿಮ್ಮ ಸಂಬಂಧಿಕರು, ನಿಮ್ಮ ಬಂಧು ಬಾಂಧವರು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಹಾಳು ಬಿದ್ದು ಹೋಗ್ಬೇಡಿ, ಅಕ್ಕಪಕ್ಕದವ್ರನ್ನ ನೋಡಿ ಛಲಕ್ಕೆ ಕುಲಕ್ಕೆ ಬದುಕಿ ಅಂತ. ಬಟ್ ಇಂಥ ಮಕ್ಳುಗಳಿಗೆ ಅದು ಯಾವ ರೀತಿ ಟೀಚಿಂಗ್ ಮಾಡಬೇಕು ನನಗಂತೂ ಗೊತ್ತಿಲ್ಲ. ಇನ್ನು ಸ್ಕೂಲಲ್ಲಿ ಟೀಚರ್ ಪಾಠ ಕೇಳಿರ್ತಾರೆ ಇಂಥವ್ರು, ಅಪ್ಪ ಅಮ್ಮನೇ ಮುಗಿಸುವಂಥ ಕುಖ್ಯಾತಿ ಮಕ್ಕಳು, ಗೊತ್ತಿಲ್ಲ. ಒಟ್ಟಿನಲ್ಲಿ ಸಮಾಜಕ್ಕೆ
ಎಂದಿಗೂ ಮಾರಕ ಇಂಥ ಮಕ್ಕಳು ಯಾರಿಗೂ ಕೂಡ ಹುಟ್ಟಬಾರ್ದು. ಆ 3 ಆತ್ಮಗಳಿಗೆ ಭಗವಂತ ಶಾಂತಿಯನ್ನ ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಮನೆಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇನ್ನು ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಯತೀಶ್ ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಆ ರೀತಿ ಯಾವುದೇ ರೀತಿಯ ಅವನಿಗೇನೋ ತಲೆ ಸರಿ ಇಲ್ಲ ಅದು ಇದು ಅಂತ ಏನಿಲ್ಲ. ಬಟ್ ಆ ಪ್ರಾಥಮಿಕ ವರದಿ ಆಗ್ತಾ ಇದೆ. ಸೋಕೋ ಟೀಮ್ ಕಡೆ ಬಂದಿದೆ, ಎಲ್ಲವೂ ಕೂಡ ಕಂಪ್ಲೀಟ್ ಚಿತ್ರೀಕರಣ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮರಣೋತ್ತರ ಪರೀಕ್ಷೆ ವರದಿ ಬಂದ್ಮೇಲೆ ಗೊತ್ತಾಗುತ್ತೆ. ಅಥವಾ ಮಗ ಈಗ 4 ಜೀವಗಳು ಕೂಡ ಬದುಕಿಲ್ಲ, ಇವನನ್ನು ಸೇರಿ ಇನ್ಕ್ಲೂಡಿಂಗ್ ಮನೆ ಓನರು ಬಾಗಿಲಾಕ್ಬಿಟ್ಟಿದ್ದಾರೆ, ಸ್ಥಳೀಯರು ಬಾಗಿಲಾಕ್ಬಿಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಇವನನ್ನ ಅಂತ್ಯ ಪ್ರಾಥಮಿಕ ವರದಿ ಬಂದಿರತಕ್ಕಂಥದ್ದು. ಅದನ್ನು ಮೀರಿ ಬೇರೆ ಏನಾದರೂ ನಡೆದಿರಬಹುದಾ ಅನ್ನುವಂಥ ಒಂದು ಸೈಡ್ ವೇನಲ್ಲಿ ಇನ್ನೊಂದು ರೀತಿಯ ತನಿಖೆ ನಡೀತಾ ಇದೆ. ಆ ತನಿಖೆ ಬಂದಮೇಲೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಕ್ಕರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದ.